ಮೈಸೂರಿನಲ್ಲಿ ಷಷ್ಠಿ ದಿನ ವಿಶೇಷವಾಗಿ ಯಾವ ರೀತಿ ಅಡುಗೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಷಷ್ಠಿ ಪೂಜೆ ಎಲ್ಲ ಮುಗಿಸಿ ಇವತ್ತು ವಿಶೇಷವಾಗಿ ಯಾವುದೆಲ್ಲ ತಿಂಡಿ ಮಾಡ್ತಾರೆ ನಮ್ಮ ಮೈಸೂರು ಕಡೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಗಿತ್ತು. ಹಾಗಾಗಿ ನಮ್ಮ ಕಡೆ ಷಷ್ಠಿ ದಿನ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ವಡೆ ಎಲ್ಲ ತರಕಾರಿನೂ ಹಾಕಿ ಕೂಟನ್ನ ಮಾಡ್ತಾರೆ. ನಾನಿವತ್ತು ಖಾರ ಪೊಂಗಲ್ನ ಹೇಗೆ ಮಾಡ್ತಾರೆ, ಕಿಚಡಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪೊಂಗಲ್ ಅಂತ ಹೇಳ್ತಾರೆ, ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಒಂದು ಕುಕ್ಕರಲ್ಲಿ ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡು ಅದನ್ನು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಅದನ್ನು ಒಂದು ವಿಷಲ್ ಕೂಗಿಸಿ ಇಟ್ಕೋಬೇಕಾಗುತ್ತೆ. ಅದನ್ನು ಕೂಗಕ್ಕೆ ಇಟ್ಕೊಂಡು ಖಾರಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಸ್ವಲ್ಪನೇ ತೆಂಗಿನಕಾಯಿ, ಇದನ್ನು ಇಷ್ಟನ್ನು ಹಾಕಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ರುಬ್ಬಿರೋ ಅಂಥ ಖಾರ ಎಷ್ಟು ಗ್ರೀನರಿ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಮಸಾಲೆ ಎಲ್ಲ ಜೋಡಿಸಿರೋ ಅಂಥದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮರ್ತೋಗ್ಬಿಟ್ಟೆ. ನಂತರ ಖಾರ ರುಬ್ಬಿ ರೆಡಿಯಾಗಿ ನಂತರ ಕುಕ್ಕರ್ ಒಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅವರೆಕಾಳನ್ನ ಹಾಕಿ ಸ್ವಲ್ಪ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದ ನಂತರ ಈ ಮಸಾಲೆ ಏನು ರುಬ್ಬಿಟ್ಟಿಟ್ಕೊಂಡಿರ್ತೀವಿ ಅದನ್ನು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ, ಹಾಗಾಗಿ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ನಾನಿಲ್ಲಿ ಒಂದು ಪಾವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಒಂದು ಪಾವಷ್ಟು ಅಕ್ಕಿಗೆ ಬೇಯಿಸಿರೋ ಅಂಥ ಹೆಸರು ಬೇಳೆನೂ ಕೂಡ ಇಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಬೇಕಾಗುತ್ತೆ. ಗಟ್ಟಿ ಆಗಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು. ತೆಳ್ಳಗಿದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಕುಕ್ಕರ್ನ ಮುಚ್ಚಿ ಇದೊಂದು 2ರಿಂದ 3 ವಿಷಲ್ ಕೂಗಿದ್ರೆ ಸೂಪರಾಗಿರೋ ಖಾರ ಪೊಂಗಲ್ ರೆಡಿಯಾಗಿರುತ್ತೆ. ಹಾಗೆ ಜೊತೆಗೆ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡ್ತೀವಿ ಅಂತ. ಜೊತೆಗೆ ಇಲ್ಲಿ ವಡೆ ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ತರಕಾರಿ ಉಪಯೋಗಿಸಿ ಕೂಟು ಅಂತ ಹೇಳ್ತೀವಿ, ನಮ್ಮ ಮೈಸೂರು ಕಡೆ ತಾಳ್ದ ಅಂತ ಹೇಳ್ತೀವಿ, ಅದನ್ನು ಕೂಡ ರೆಡಿ ಮಾಡಬೇಕು. ಬಟ್ ನಾನು ಈ ಹಬ್ಬಕ್ಕೆ ಮಾಡ್ತಿಲ್ಲ, ನಾವು ಸಂಕ್ರಾಂತಿ ಹಬ್ಬದಲ್ಲಿ ಅದನ್ನು ಮಾಡೋಣ ಅಂತ ಹೇಳಿ ನಾನು ಈ ಹಬ್ಬದಲ್ಲಿ ಮಾಡಿಲ್ಲ. ನಂತರ ಎಲ್ಲ ಅಡುಗೆ ಮಾಡಿ ಪೂಜೆ ಮಾಡಿ ಊಟ ಮಾಡಿದ್ಮೇಲೆ ಮೈಸೂರು ಬೆಂಗಳೂರು ರೋಡಲ್ಲಿರೋವಂಥ ಸಿದ್ಲಿಂಗ್ಪುರದಲ್ಲಿ ಸುಬ್ರಹ್ಮಣ್ಯನ್ ಟೆಂಪಲ್ಗೆ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ